Good morning, dear students. In previous session, we discussed some CET questions on gravitation chapter. Okay, let us move to the remaining questions of gravitation chapter. First one, two satellites of masses M1 and M2, where M1 is greater than M2 and revolving around the Earth in circular orbits of radius R1 and R2, where R1 is greater than R2 respectively. Which of the following is true regarding their speeds V1 and V2? Option A, V1 is equal to V2. Option B, V1 is less than V2. Option C, V1 is greater than V2. And option D, V1 by R1 is equal to V2 by R2. Here B is the solution. ನಮಗೆ ಬಿ ನಮಗೆ ಆನ್ಸರ್ ಆಗುತ್ತೆ. ಸೊ ಹಾಗಾದರೆ ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳಿದಾಗ ವಿ ನೋ ದ ಎಕ್ಸ್ಪ್ರೆಷನ್ ಆರ್ಬಿಟಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಎಮ್ ಬೈ ಆರ್. ಹಾಗಾದರೆ ವಿ ನಾಟ್ ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗುತ್ತೆ, ಯಾವುದಕ್ಕೆ ಇನ್ವರ್ಸ್ಲಿ ಆಗಿರುತ್ತೆ ಅಂತ ನೋಡಬೇಕಿಲ್ಲಿ. ಅವ್ರು ಕೇಳಿರೋ ಪ್ರಕಾರ ಏನು, ವಿ ನಾಟ್ ರೇಡಿಯಸ್ ಕೊಡಿದರೆ ಮಾಸ್ ಕೊಡಿದ್ದಾರೆ ಇಯರ್. ಸೊ ಮಾಸ್ ಅಂತ ಹೇಳಿದಾಗ ಇಲ್ಲಿ ಇಂಡಿಪೆಂಡೆಂಟ್ ಆಫ್ ಮಾಸ್ ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಸ್ಯಾಟಲೈಟಿನ ಮಾಸು. So that is independent of the V naught ante. So here V naught is equal to root of Gm by R. ಹಾಗಾದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ದ ರೇಡಿಯಸ್. ಸೊ ಹಾಗಾದರೆ V naught is inversely proportional to the square root of the R ಆಗುತ್ತೆ. ಇಫ್ ಯು ಟೇಕ್ ದ V1 ಮತ್ತು V2 ತಗೊಂಡಾಗ ನಮಗಲ್ಲಿ ಆಬ್ವಿಯಸ್ಲಿ ಯಾವ ಆನ್ಸರ್ ಬರುತ್ತೆ? ಆಪ್ಷನ್ ಬಿ, V1 is less than V2. ಡಿನಾಮಿನೇಟರ್ ಇದೆ, ರೂಟ್ ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಆಪ್ಷನ್ ಬಿ, V1 is less than V2 ಆಗುತ್ತೆ. ಓಕೆ, ನೆಕ್ಸ್ಟ್, the ratio of kinetic energy required to be given to satellite to escape Earth's gravitational field to kinetic energy required to be given to satellite to move in a circular orbit just above Earth's atmosphere is. ಅಂದರೆ ಇಲ್ಲಿ ಎರಡರದ್ದು ನಾವು ಕೈನೆಟಿಕ್ ಎನರ್ಜಿನ ರೇಷಿಯೋ ತೊಗೊಂಡ್ಬಿಟ್ಟು ಕೇಳಬೇಕು, ಅದು ಯಾವ ರೇಷಿಯೋದಲ್ಲಿದೆ ಅಂತ ಹೇಳಬೇಕು. ದ ಕೈನೆಟಿಕ್ ರೇಷಿಯೋ ಆಫ್ ಕೈನೆಟಿಕ್ ಎನರ್ಜಿ required to be given to the satellite to escape Earth's gravitational field to kinetic energy to be given to satellite to move in a circular path. ಅಂದರೆ ಸರ್ಕ್ಯುಲರ್ ಆರ್ಬಿಟಲ್ಲಿ ಮೂವ್ ಆಗಲಿಕ್ಕೆ ಎಷ್ಟು ಕೈನೆಟಿಕ್ ಎನರ್ಜಿ ಕೊಡಬೇಕು, ಆಮೇಲೆ ಅರ್ತ್ಸ್ ಗ್ರಾವಿಟೇಷನಲ್ ಫೀಲ್ಡ್ನ ಎಸ್ಕೇಪ್ ಆಗಲಿಕ್ಕೆ ಎಷ್ಟು ಕೈನೆಟಿಕ್ ಎನರ್ಜಿ ಕೊಡಬೇಕು, ಅವೆರಡರದ್ದು ರೇಷಿಯೋನ ತಗೊಂಡಾಗ ವಾಟ್ ವಿಲ್ ಬಿ ದ ರೇಷಿಯೋ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಿದೆ 1 ಇದೆ, ಆಪ್ಷನ್ ಬಿ ಏನಿದೆ 2 ಇದೆ, ಆಪ್ಷನ್ ಸಿ 0.5 ಇದೆ, ಆಪ್ಷನ್ ಡಿ ಇನ್ಫಿನಿಟಿ ಇದೆ. ಹಿಯರ್ ಬಿ ಇಸ್ ದ ಆಪ್ಷನ್ ರೈಟ್ ಆನ್ಸರ್. ಸಿ ವೆಲಾಸಿಟಿ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿದಾಗ ನಮಗೆ ಗೊತ್ತಿದೆ ಎಸ್ಕೇಪ್ ವೆಲಾಸಿಟಿ ವಿ ಇ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಇಂಟು ಜಿ ಇಂಟು ಆರ್. ನೆಕ್ಸ್ಟ್ ವಿ ನಾಟ್ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಇಂಟು ಆರ್ ಆಗುತ್ತೆ. ಆರ್ಬಿಟಲ್ ವೆಲಾಸಿಟಿ ನಮಗೆ ಗೊತ್ತಿದೆ ವಿ ನಾಟ್ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಇಂಟು ಆರ್. ನೆಕ್ಸ್ಟ್ ಇಫ್ ಯು ಟೇಕ್ ದ ರೇಷಿಯೋ ಆಫ್ ದ ಕೈನೆಟಿಕ್ ಎನರ್ಜೀಸ್, ಹಾಫ್ ಎಮ್ ವಿ ಇ ಸ್ಕ್ವೇರ್ ಡಿವೈಡೆಡ್ ಬೈ ಹಾಫ್ ಎಮ್ ವಿ ನಾಟ್ ಸ್ಕ್ವೇರ್ ಆಯಿತು. ಸೊ ಹಾಫ್ ಎಮ್ ಹಾಫ್ ಎಮ್ ಕ್ಯಾನ್ಸಲ್ ಆಗುತ್ತೆ, ವಿ ಇ ಸ್ಕ್ವೇರ್ ವಿ ಇ ಡಿವೈಡೆಡ್ ಬೈ ವಿ ನಾಟ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದರೆ ವಿ ಇ ಡಿವೈಡೆಡ್ ಬೈ ವಿ ನಾಟ್ ಸ್ಕ್ವೇರ್ ತಗೊಂಡಾಗ ನಮಗಲ್ಲಿ ಏನಾಯಿತು, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಾಗ ಜಿ ಆರ್ ಕ್ಯಾನ್ಸಲ್ ಆಯಿತು, ರೂಟ್ 2 ದ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ದಟ್ ಈಸ್ 2. ಹಾಗಾದರೆ 2:1 ಆಗುತ್ತೆ. ಇಲ್ಲಿ ನಮಗೆ 2/1 ಇಲ್ಲ, ಸೊ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ಇಫ್ ರೇಡಿಯಸ್ ಆಫ್ ಅರ್ತ್ ಈಸ್ ರೆಡ್ಯೂಸ್ಡ್ ಬೈ 1%, ದ ಎಸ್ಕೇಪ್ ವೆಲಾಸಿಟಿ ವಿಲ್ ಇಫ್ ಮಾಸ್ ಆಫ್ ದ ಅರ್ತ್ ರಿಮೈನ್ಸ್ ಸೇಮ್. ಹಾಗಾದರೆ ರೇಡಿಯಸ್ಸು 1% ಶ್ರಿಂಕ್ ಆಗ್ತದೆ, ರೆಡ್ಯೂಸ್ ಆಗ್ತದೆ ಅಂತ ಹೇಳಿದಾಗ ಅಲ್ಲಿ ಎಸ್ಕೇಪ್ ವೆಲಾಸಿಟಿ ಏನಾಗುತ್ತೆ ಅಂತಲೇ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಆಫ್ ದ ಅರ್ತ್ ರಿಮೈನ್ ಸೇಮ್ ಅಂತ ಅವರೇ ಕೊಟ್ಟಿದ್ದಾರೆ, ಸೊ ನೆಗ್ಲೆಕ್ಟ್ ಅಬೌಟ್ ದ ಮಾಸ್. ಎ ಆಪ್ಷನ್ ಎ ಏನಿದೆ ಇನ್ಕ್ರೀಸ್ ಬೈ 0.5% ಇದೆ, ಆಪ್ಷನ್ ಬಿ ಡಿಕ್ರೀಸ್ ಬೈ 11%, ಆಪ್ಷನ್ ಸಿ ನೋ ಚೇಂಜ್, ಆಪ್ಷನ್ ಡಿ ಡಿಕ್ರೀಸ್ ಬೈ 5%. ಸೊ ಇಲ್ಲಿ ಸೊಲ್ಯೂಷನ್ ಎ ನಮಗೆ ಎ ಇಸ್ ಆಪ್ಷನ್ ರೈಟ್ ಆನ್ಸರ್. ಹಾಗಾದರೆ ಸೊಲ್ಯೂಷನ್ ಮಾಡೋಣ. ವಿ ನೋ ದಟ್ ಎಸ್ಕೇಪ್ ವೆಲಾಸಿಟಿ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಜಿ ಎಮ್ ಬೈ ಆರ್ ಆಗುತ್ತೆ. ಅದೇನೆ ನಾವು 1% ಇದಾಯಿತು ಅಂತ ಹೇಳಿದಾಗ, ಶ್ರಿಂಕ್ ಆಯಿತು ಅಂತ ಹೇಳಿದಾಗ ವಿ ಇ ಡ್ಯಾಶ್ ಅಂತ ತಗೊಂಡ, ವಿ ಇ ಡ್ಯಾಶ್ ಅಂತ ತಗೊಂಡಾಗ ಏನಾಗುತ್ತೆ ನಮಗಲ್ಲಿ ರೂಟ್ ಆಫ್ 2 ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲೇಸಲ್ಲಿ 99 ಡಿವೈಡೆಡ್ ಬೈ 100, ಅಂದರೆ 1% ಮಾತ್ರ ರೆಡ್ಯೂಸ್ ಆಗಿದೆ ಅಂತ ಹೇಳಿದಾಗ 100%ಅಲ್ಲಿ 1 ತೆಗೆದು 99/100 ಇಂಟು ಆರ್ ಅಂತ ಬರ್ಕೋಣ. ನೆಕ್ಸ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಎಸ್ಕೇಪ್ ವೆಲಾಸಿಟಿ, ಸೊ ದಟ್ ಈಸ್ ಈಕ್ವಲ್ ಟು ವಿ ಇ ಡ್ಯಾಶ್ ಮೈನಸ್ ವಿ ಇ ದಟ್ ಡಿವೈಡೆಡ್ ಬೈ ವಿ ಇ ಇಂಟು ಏನಾಗುತ್ತೆ 100 ಆಗುತ್ತೆ. ನೆಕ್ಸ್ಟು ಆನ್ ಸಬ್ಸ್ಟಿಟ್ಯೂಷನ್, ಇದಿಷ್ಟನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಹೋದರೆ ನಮಗೆ ಫೈನಲಾಗಿ ಯಾವ ಆನ್ಸರ್ ಬರುತ್ತೆ 0.5%. ಹಾಗಾದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಹಾಗಾದರೆ ಎಸ್ಕೇಪ್ ವೆಲಾಸಿಟಿ 0.5% ಅಷ್ಟು ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್,
Mars is 1/9 and radius 1/2 that of Earth. A body weighs 54 kg on surface of the Earth. Its weight on the surface of Mars will be. See, mass of Mars is 1/9 and radius 1/2 of the Earth. ಮಾರ್ಸಿನ ಒಂದು ಮಾಸ್ 1/9 ಟೈಮ್ಸು ರೇಡಿಯಸ್ 1/12 ಅರ್ತಿನ 1/12 ಅಷ್ಟು 1/9 ಅಷ್ಟು ಇದೆ. ಹಾಗಾದರೆ ಎ ಬಾಡಿ ವೇಯ್ಸ್ 54 kg. ಅರ್ಥಲ್ಲಿ ಒಂದು ಬಾಡಿ ಅಥವಾ ಒಂದು ಆಬ್ಜೆಕ್ಟು 54 kg ಅಷ್ಟು ವೇಯ್ ಮಾಡುತ್ತೆ. ಹಾಗಾದರೆ ಮಾರ್ಸಲ್ಲಿ ಅದರ ಕೆ ಜಿ ಎಷ್ಟಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಿದೆ 54 kg ಇದೆ, ಆಪ್ಷನ್ ಬಿ ಏನಿದೆ 24 kg ಇದೆ, ಆ್ಯಂಡ್ ಆಪ್ಷನ್ ಸಿ ಏನಿದೆ 30 kg, ಆಪ್ಷನ್ ಡಿ 0 kg ಇದೆ. ಸೊ ಯರ್ ರೈಟ್ ಆನ್ಸರ್ ಅಂತ ಹೇಳಿದಾಗ ಬಿ ಆಗುತ್ತೆ ನಮಗೆ. ನೆಕ್ಸ್ಟ್ ವಿ ನೋ ದಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ಅಲ್ವಾ. ವೆಯ್ಟ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ಅಂತ ಹೇಳಿ ಬರೀತೀವಿ ನಾವು. ಹಾಗಾದರೆ W2 ಮತ್ತು W1 ರೇಷಿಯೋ ತೊಗೊಂಡು ಬರ್ಕೋಣ. ಇಲ್ಲಿ W2 ಇಸ್ ಈಕ್ವಲ್ ಟು ಎಮ್ ಇಂಟು G2, W1 ಇಸ್ ಈಕ್ವಲ್ ಟು ಎಮ್ ಇಂಟು G1. ನೆಕ್ಸ್ಟ್ ಹಾಗಾದರೆ ಎಮ್ ಕ್ಯಾನ್ಸಲ್ ಆಗಿ G2/G1 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ. ಇದು M2/M1 ಇಂಟು ನೆಕ್ಸ್ಟ್ R1 ಸ್ಕ್ವೇರ್ ಡಿವೈಡೆಡ್ ಬೈ R2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1/9. ಅವರು ಮಾಸ್ ಕೊಟ್ಟಿದ್ದಾರಲ್ವ, ನಾವು ಮಾಸು ಮತ್ತು ರೇಡಿಯಸ್ ಕೊಟ್ಟಿದ್ದಾರೆ 1/9. ನೆಕ್ಸ್ಟ್ 2/1. ಸೊ ಹೋಲ್ ಸ್ಕ್ವೇರ್ ತಗೊಂಡಾಗ ನಮ್ಗೆ ಏನು ಬರುತ್ತೆ, ಇಲ್ಲಿ 4/9 ಬರುತ್ತೆ. 4/9 ಬಂತು. ನೆಕ್ಸ್ಟ್ ಹಾಗಾದರೆ W2 ಇಸ್ ಈಕ್ವಲ್ ಟು 4/9 ಇಂಟು W1. 4/9 ಇಂಟು W1 ಎಷ್ಟಿದಲ್ಲಿ ಎಷ್ಟು ಕೆ ಜಿ ವೇಯ್ ಮಾಡ್ತಿರೋದು 54 ಈಸ್ ಈಕ್ವಲ್ ಟು 24 kg. ಸೊ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಎ ಸ್ಯಾಟಲೈಟ್ ಈಸ್ ಮೂವಿಂಗ್ ಅರೌಂಡ್ ದ ಅರ್ತ್. In order to make it move to infinity, its velocity must be increased by option A 82.8%, option B 41.4%, option C 20.7%, and option D it is impossible to do so. So percentage increase in say option B ಇಲ್ಲಿ ಆನ್ಸರ್ ಆಗುತ್ತೆ. percentage increase in velocity is equal to we know that ಇದು ಗೊತ್ತಿದೆ ನಮಗೆ V0 is equal to root of GR and V is equal to root of 2 into GR ಅನ್ನೋದು ಗೊತ್ತಿದೆ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ವೆಲಾಸಿಟಿ ಇಸ್ ಈಕ್ವಲ್ ಟು VE ಮೈನಸ್ V0 ಡಿವೈಡೆಡ್ ಬೈ V0 ಆಗುತ್ತೆ. ಇಂಟು 100 ತಗೊಂಡಾಗ ಆನ್ ಸಬ್ಸ್ಟಿಟ್ಯೂಷನ್. ಸೊ VE ಅಂತ ಹೇಳಿದಾಗ ರೂಟ್ ಆಫ್ 2 ಇಂಟು G ಇಂಟು R ಮೈನಸ್ ಇಲ್ಲಿ V0ಗೆ ನೆಕ್ಸ್ಟ್ ಇದು ಸಬ್ಸ್ಟಿಟ್ಯೂಷನ್ ಮಾಡ್ಕೋಣ GR ಡಿವೈಡೆಡ್ ಬೈ ಅಗೇನ್ V0 ಅಂತ ಹೇಳಿದಾಗ GR ಇಂಟು 100 ದಟ್ ಇಸ್ ಈಕ್ವಲ್ ಟು ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 41.4% ಬರುತ್ತೆ. ಅಂದರೆ ಇಲ್ಲಿ ಏನು ನೋಡ್ಕೊಳತ್ತಂದರೆ ಇದು GR ಕಾಮನ್ ರೂಟ್ GR ತೆಗೆದ್ಬಿಟ್ರೆ ರೂಟ್ 2 ಮೈನಸ್ 1 ಡಿವೈಡೆಡ್ ಬೈ 1 ಆಗುತ್ತೆ. ರೂಟ್ 2 ಮೈನಸ್ 1 ಮಾಡ್ಕೊಂಡಾಗ ಎಷ್ಟು ಆನ್ಸರ್ ಬರುತ್ತೆ ಇಂಟು 100 ಮಾಡಿದಾಗ ನಮಗೆ 41.4 ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಎ ಸ್ಯಾಟಲೈಟ್ ಈಸ್ ಮೂವಿಂಗ್ ಇನ್ ಆನ್ orbit with half the speed required to escape the Earth's field. What is the height of the satellite? Okay, a satellite is moving in an orbit with half the speed required to escape the Earth's field. ಅಂದರೆ ಒಂದು ಸ್ಯಾಟಲೈಟು ಯಾವುದೋ ಒಂದು ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಾ ಇದೆ. ಸೊ ಇಟ್ ರಿಕ್ವೈರ್ಡ್ ಟು ಹಾಫ್ ದ ಸ್ಪೀಡ್ ರಿಕ್ವೈರ್ಡ್ ಟು ಎಸ್ಕೇಪ್ ದ ಅರ್ತ್ ಫೀಲ್ಡ್. ಅರ್ತ್ ಫೀಲ್ಡಿಂದ ಎಸ್ಕೇಪ್ ಆಗಬೇಕಂತ ಹೇಳಿದಾಗ ಇದಕ್ಕೆ ಒಂದು ಹಾಫ್ ಅಷ್ಟು ಸ್ಪೀಡ್ ಸಾಕು. ಓಕೆ ಹಾಗಾದರೆ ಹೈಟ್ ಎಷ್ಟು ಹೈಟಲ್ಲಿದೆ ಆ ಸ್ಯಾಟಲೈಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ 64 ಕಿಲೋಮೀಟರು, ಆಪ್ಷನ್ ಬಿ 640 ಕಿಲೋಮೀಟರು, ಆಪ್ಷನ್ ಸಿ 6400 ಕಿಲೋಮೀಟರ್, ಆಪ್ಷನ್ ಡಿ ನನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಯರ್. ಹಾಗಾದರೆ ನನಗೆ ಅವ್ರು ಕೇಳಿರೋ ಪ್ರಕಾರ ಏನು ಆರ್ಬಿಟಲ್ ವೆಲಾಸಿಟಿ ಅಲ್ವಾ. ಒಂದು ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳಿದ್ರೆ ಏನು, ಒಂದು ಸ್ಯಾಟಲೈಟು ಯಾವುದೋ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ ಅದರಲ್ಲಿರುವಂಥ ಒಂದು ವೆಲಾಸಿಟಿನ ಏನು ಹೇಳ್ತೀವಿ ನಾವು ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಿಕಲ್ ಆರ್ಬಿಟಲ್ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ ಅದನ್ನು ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಆರ್ಬಿಟಲ್ ವೆಲಾಸಿಟಿ V0 ಇಸ್ ಈಕ್ವಲ್ ಟು ಅವ್ರು ಕೇಳಿರೋ ಪ್ರಕಾರ ಅರ್ತ್ಸ್ ಗ್ರಾವಿಟೇಷನಲ್ ಫೀಲ್ಡ್ನ ಹಾಫ್ ಅಷ್ಟು ಬೇಕಾಗತ್ತೆ ಅಂತ ಹೇಳಿ. ದಟ್ ಈಸ್ ಎಸ್ಕೇಪ್ ವೆಲಾಸಿಟಿ ಹಾಫ್ ಇಂಟು VE ಆಯಿತು. ನೆಕ್ಸ್ಟ್ ಇಯರ್ ವಿ ನೋ ದಟ್ ಅಲ್ಲಿ ಸಮ್ ಹೈಟ್ ಅಂತ ಕೇಳಿದಾಗ ಇಲ್ಲಿ ನಾವು ರೂಟ್ ಆಫ್ GM/R ಬದಲು R+H ತೊಗೊಳ್ತೀವಿ. ಯಾಕಂದರೆ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ರೂಟ್ ಆಫ್ GM/R ಆಯಿತು.
ನೆಕ್ಸ್ಟ್ ಅದಾದಮೇಲೆ ಸ್ಕ್ವೇರ್ ಮಾಡಿಕೊಂಡಾಗ ಬೋತ್ ಸೈಡ್ ಸ್ಕ್ವೇರ್ ಮಾಡಿಕೊಂಡಾಗ ಜಿ ಎಮ್ ಬೈ ಆರ್ ಪ್ಲಸ್ ಹೆಚ್ಚಾಗುತ್ತೆ. ದಟ್ ಈಸ್ ಈಕ್ವಲ್ ಟು 1/4 ಇಂಟು 2gm/r ಆಯಿತು. ಸೊ ದಿಸ್ ಇಂಪ್ಲೈಸ್ ಜಿ ಎಮ್ ಕ್ಯಾನ್ಸಲ್ ಆಯಿತು. ಉಳ್ಕೊಳೋದೇನಾದ್ರೆ ನಮಗೆ 2 1 ಇಲ್ಲಿ 2 1s ಇಲ್ಲಿ 2 2s ಕ್ಯಾನ್ಸಲ್ ಆಗುತ್ತೆ. ನಮಗೆ ಇಲ್ಲಿ ಉಳ್ಕೊಳೋದು ಏನಾಗುತ್ತೆ 2r ಇಸ್ ಈಕ್ವಲ್ ಟು ಆರ್ ಪ್ಲಸ್ ಹೆಚ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಹೆಚ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ. ಆ್ಯಂಡ್ ಆರ್ ಅಂತ ಹೇಳಿದಾಗ ಅರ್ಥಿನ ರೇಡಿಯಸ್ ಬಂತು 6400 ಕಿಲೋಮೀಟರ್ ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, if the satellite is stopped suddenly in its orbit and is allowed to fall freely into the earth's surface, with what speed it hits the surface of earth? So if the satellite is stopped sudden ಆಗಿ ಸ್ಯಾಟಲೈಟನ್ನು ಸ್ಟಾಪ್ ಮಾಡಿದ್ದಾರೆ, ಅದು ಆರ್ಬಿಟನ್ನು ರಿವಾಲ್ವ್ ಆಗ್ತಿರೋಂಥ ಸ್ಯಾಟಲೈಟ್ನ ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ಈಸ್ ಅಲೋಡ್ ಟು ಫಾಲ್ ಫ್ರೀಲಿ ಇಂಟು ದ ಅರ್ತ್ ಸರ್ಫೇಸ್ ಮೇಲೆ ಬೀಳೋ ಥರ ಮಾಡಿದ್ದಾರೆ ಅದನ್ನು. ವಿತ್ ವಾಟ್ ಸ್ಪೀಡ್ ಇಟ್ ಹಿಟ್ಸ್ ದ ಸರ್ಫೇಸ್ ಆಫ್ ದ ಅರ್ತ್, ಹಾಗಾದರೆ ಯಾವ ಸ್ಪೀಡಲ್ಲಿ ಅದು ಹಿಟ್ ಮಾಡುತ್ತೆ ಅಂತ ಹೇಳಿದಾಗ ಆನ್ಸರು ಆಪ್ಷನ್ ಸಿ 7.92 ಕಿಲೋಮೀಟರ್ ಪರ್ ಸೆಕೆಂಡು. ನೆಕ್ಸ್ಟ್ ಆಪ್ಷನ್ ಬಿ 11.2 ಕಿಲೋಮೀಟರ್ಸ್ ಪರ್ ಸೆಕೆಂಡು. ಆಪ್ಷನ್ ಸಿ 8.92 ಕಿಲೋಮೀಟರ್ ಪರ್ ಸೆಕೆಂಡು. ಆಪ್ಷನ್ ಡಿ 5.6 ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ದಟ್ ಈಸ್ ಹಿಯರ್ ಟೋಟಲ್ ಎನರ್ಜಿ ಎಟ್ ಅ ಹೈಟ್ ಹೆಚ್ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಎಟ್ ಸರ್ಫೇಸ್ ಅಲ್ವಾ. ಸೊ ಟೋಟಲ್ ಎನರ್ಜಿ ಎಷ್ಟಿದೆ ಅದು ಗ್ರಾವಿಟೇಷನಲ್ ಇದನ್ನು ಅಟೆಂಡ್ ಮಾಡಿದಾಗ ಸರ್ಫೇಸ್ನ ಅಟೆಂಡ್ ಮಾಡಿದಾಗ ಸೊ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಹೈಟ್, ಸರ್ಫೇಸಲ್ಲಿರುವಂಥ ಎನರ್ಜಿ ದಟ್ ಇಸ್ ಈಕ್ವಲ್ ಟು ಹೈಟ್ ಆಫ್ ದ ಎನರ್ಜಿ ಆಗುತ್ತೆ. ಸೊ ದಟ್ ಈಸ್ ಇಲ್ಲಿ ಎಕ್ಸ್ಪ್ರೆಷನ್ ಹಾಕ್ಕೊಂಡಾಗ ಜಿ ಎಮ್ ಎಮ್ ಬೈ ಆರ್ ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಆಯಿತು. ಸೊ ಇಯರ್ 0 ಮೈನಸ್ ಜಿ ಎಮ್ ಎಮ್ ಬೈ ಆರ್ ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ಬೀಳ್ತದೆ ಅಂತ ಹೇಳಿದಾಗ ಅದಕ್ಕೆ ಯಾವ ಎನರ್ಜಿ ಇರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ, ಮೈನಸ್ ಜಿ ಎಮ್ ಎಮ್ ಬೈ ಆರ್. ದಟ್ ಈಸ್ ಈಕ್ವಲ್ ಟು ಇದಿಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಬರುತ್ತೆ ನಮಗೆ ಜಿ ಎಮ್ ಎಮ್ ಬೈ 2r ಆಗುತ್ತೆ. ನೆಕ್ಸ್ಟು ವಿ ಈಸ್ ಈಕ್ವಲ್ ಟು ರೂಟ್ ಆಫ್ ಜಿ ಎಮ್ ಬೈ ಆರ್ ಆಗುತ್ತೆ. ಸೊ ದಟ್ ಈಸ್ ರೂಟ್ ಆಫ್ ಜಿ ಇಂಟು ಆರ್ ಆಯಿತು. ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಇದಿಷ್ಟನ್ನು ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡಾಗ 7.92 ಕಿಲೋಮೀಟರ್ ಪರ್ ಸೆಕೆಂಡ್ ಬರುತ್ತೆ. ದಟ್ ಈಸ್ ಆಪ್ಷನ್ ಎ. The mean radius of Earth is r and its angular speed about its own axis is omega and acceleration due to gravity is g. The cube of the radius of the orbit of geostationary satellite is. So mean radius of the Earth is r ಕೇಳಿದರೆ, angular speed omega ಕೊಟ್ಟಿದ್ದಾರೆ, acceleration due to gravity g ಕೊಟ್ಟಿದ್ದಾರೆ, cube of the radius ಹಾಗಾದರೆ ಆರ್ ಕ್ಯೂಬ್ ಏನು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಿದೆ ನೋಡಿ ಆರ್ ಸ್ಕ್ವೇರ್ ಜಿ ಬೈ ಒಮೆಗಾ, ಆಪ್ಷನ್ ಬಿ ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಬೈ ಜಿ, ಆಪ್ಷನ್ ಸಿ ಆರ್ ಜಿ ಬೈ ಒಮೆಗಾ, ಆಪ್ಷನ್ ಡಿ ಆರ್ ಸ್ಕ್ವೇರ್ ಜಿ ಬೈ ಒಮೆಗಾ ಸ್ಕ್ವೇರ್ ಇದೆ. ಹಿಯರ್ ಡಿ ಇಸ್ ದ ರೈಟ್ ಆನ್ಸರ್. ಟೈಮ್ ಪೀರಿಯಡ್ ಆಫ್ ದ ಸ್ಯಾಟಲೈಟ್ ಅಂತ ಹೇಳಿದಾಗ ನಮಗೆ ಗೊತ್ತಿದೆ ಟಿ ಈಸ್ ಈಕ್ವಲ್ ಟು 2π ಇಂಟು ರೂಟ್ ಆಫ್ ಆರ್ ಕ್ಯೂಬ್ ಬೈ ಜಿ ಎಮ್. ನೆಕ್ಸ್ಟ್ 2πನ ಕೆಳಗಡೆ ತಗೊಂಡಲ್ಲಿ ಟಿ ಬೈ 2π ಇಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಕ್ಯೂಬ್ ಬೈ ಜಿ ಎಮ್ ಆಯಿತು. ದಟ್ ಈಸ್ ಈಕ್ವಲ್ ಟು ಇಲ್ಲಿ 1 ಒಮೆಗಾ 2π ಬೈ ಟಿ ಅಂತ ಹೇಳಿದ್ರೆ ಒಮೆಗಾ, ಟಿ ಬೈ 2π ಅಂತ ಹೇಳಿದಾಗ ಯು ಕ್ಯಾನ್ ರೈಟ್ ಇಟ್ ಆಸ್ 1 ಒಮೆಗಾ. 1 ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಕ್ಯೂಬ್ ಬೈ ಜಿ ಆರ್ ಸ್ಕ್ವೇರ್ ಆಯಿತು. ಸೊ ಇದನ್ನ ಸ್ಕ್ವೇರ್ ಮಾಡ್ಕೊಂಡಾಗ 1 ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಬೈ ಜಿ ಇಂಟು ಆರ್ ಸ್ಕ್ವೇರ್ ಆಗುತ್ತೆ. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಆಪ್ಷನ್ ನಮಗೆ ಯಾವ್ದು ಅರ್ಥ ಹಾಗಾದರೆ ಆಪ್ಷನ್ ಡಿ ಆರ್ ಸ್ಕ್ವೇರ್ ಜಿ ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ದ ಲೀನಿಯರ್ ಮೊಮೆಂಟಮ್ ಆಫ್ ದ ಸ್ಯಾಟಲೈಟ್ at a height of the earth is. So m into root of 2gmr, b m into root of gm by 2r, c m into root of gm by 3r, d m into root of gm by 4r. Option A is the right answer here. Linear momentum ಅಂತ ಹೇಳಿದಾಗ ನಮಗೆ ಎಮ್ ವಿ ಆರ್ ಅಂತ ಹೇಳಿ ನಾವು ಬರೀತೀವಿ ಅಲ್ವಾ. ಸೊ ಎಮ್ ವಿ ಇಲ್ಲಿ ನಾವು ತೊಗೊಳ್ತೀವಿ, ಏನು ತೊಗೊಳ್ಬೇಕು ವಿ ನಾಟ್ ತೊಗೊಳ್ತೀವಿ ಅಷ್ಟೇನೆ. ಸೊ ವಿ ನಾಟ್ ಎಮ್ ಇಂಟು ವಿ ನಾಟ್ ಆರ್, ಸೊ ದಟ್ ಈಸ್ ಈಕ್ವಲ್ ಟು ಎಮ್ ಇಂಟು ರೂಟ್ ಆಫ್ ವಿ ನಾಟ್ ಅಂತ ಹೇಳಿದಾಗ ರೂಟ್ ಆಫ್ ಜಿ ಎಮ್ ಬೈ 2r ಹಿಯರ್ ಇಂಟು 2r, ದಟ್ ಈಸ್ ಈಕ್ವಲ್ ಟು ಎಮ್ ಇಂಟು ರೂಟ್ ಆಫ್ 2gm ಬೈ ಆರ್ ಅಂತ ಹೇಳಿ ತೊಗೊಳ್ತೀವಿ ನಾವು. ಓಕೆ, ದಟ್ ಈಸ್ ಆಪ್ಷನ್ ಎ.
mass m revolves around the earth of radius r at a height of x from its surface. If g is the acceleration due to gravity on the surface of the earth, the orbital speed of the satellite is. So option A ಏನಿದೆ gx ಇದೆ, option B ಏನಿದೆ gr² divided by r plus x to the power of 1 by 2 root of that one answer. C option C gr² divided by r plus x ಇದೆ, option D g into r² divided by r minus x ಇದೆ. So here we know that v0 is equal to root of gm by r plus x ಆಗುತ್ತೆ. So that is equal to root of gr² ಅಂದರೆ r plus x ಅಂದರೆ ಇಲ್ಲಿ x h ಬದಲು x ತಗೊಂಡಿರೋದು ಅಷ್ಟೇ. ಇಲ್ಲಿ ರೂಟ್ ಆಫ್ gm by r plus h ಅಂತ ಬರೀತೀವಲ್ಲ ಅದೇ ಥರನೇ ರೂಟ್ ಆಫ್ x ತಗೊಳ್ಳೋದ್ರಿಂದ x ತಗೊಂಡಿರೋದು ಅಷ್ಟೇ. ಹೈಟ್ x ಅಂತ ಕೊಟ್ಟಿದ್ದಾರಲ್ವ, ದಟ್ಸ್ ರೈಟ್. ಸೊ ದಟ್ ಈಸ್ ರೂಟ್ ಆಫ್ gm is equal to gr². ಸೊ ದಟ್ ಈಸ್ equal to ರೂಟ್ ಆಫ್ gr² divided by r plus x. ಯಾವ ಆಪ್ಷನ್ ಆಗುತ್ತೆ ಹಾಗಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಆವ್ರೇಜ್ ಡೆನ್ಸಿಟಿ ಆಫ್ ದ ಅರ್ತ್ ಡಿಪೆಂಡ್ಸ್, ಹೇಗೆ ಡಿಪೆಂಡ್ಸ್ ಆಗುತ್ತೆ ಅಂತ ಕೇಳಿದೆ. ಆವ್ರೇಜ್ ಡೆನ್ಸಿಟಿ ಆಫ್ ದ ಅರ್ತ್ ಆಪ್ಷನ್ ಎ ಡಸ್ ನಾಟ್ ಡಿಪೆಂಡ್ಸ್ ಆನ್ ಜಿ, ಆಪ್ಷನ್ ಬಿ it is a complex function of g, option C it is a directly proportional to g, option D is inversely proportional to g. So ಇಲ್ಲಿ option C is the right answer, it is always directly proportional to g. So we know that gm by r² is equal to g. Acceleration due to gravity g is equal to gm by r² ಅನ್ನೋದು ಗೊತ್ತಿದೆ ನನಗೆ. g by r² so that we can write it as mass as volume into density. ಸೊ ಮಾಸ್ ಅಂತ ಹೇಳಿದಾಗ 4/3 pi r³ ಇಂಟು ಡೆನ್ಸಿಟಿ ಅಂತ ಬರ್ಕೊಂಡಾಗ ಮಾಸ್ ಬೈ ವಾಲ್ಯೂಮ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಅಂತ ಬರಿತೀವಿ. ಸೊ ದ್ಯಾಟ್ ಮಾಸ್ ಇಂಟು ಡೆನ್ಸಿಟಿ, ಹಾಗಾದರೆ ಮಾಸ್ ಬೈ ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ ಬರೆದಾಗ ಮಾಸ್ ಕ್ಯಾನ್ ಬಿ ರಿಟನ್ ಆಸ್ ವಾಲ್ಯೂಮ್ ಇಂಟು ಡೆನ್ಸಿಟಿ ಬರ್ಕೊಂಡಾಗ g ಇಸ್ ಈಕ್ವಲ್ ಟು 4/3 pi ಇದಿಷ್ಟನ್ನು ಬರ್ಕೊಂಡು r² ಕ್ಯಾನ್ಸಲ್ ಮಾಡ್ಕೊಂಡಾಗ ಇಲ್ಲಿ r ಒಂದೇ ಉಳ್ಕೊಳುತ್ತೆ. ಹಾಗಾದರೆ ಉಳ್ಕೊಳೋದ್ರಲ್ಲಿ ಫೈನಲ್ ಆಗಿ g ಇಸ್ ಈಕ್ವಲ್ ಟು 4/3 pi r rho into g. ಹಾಗಾದರೆ 4/3 ಅನ್ನೋದು ಕಾನ್ಸ್ಟೆಂಟು, ಪೈ ಅನ್ನೋದು ಕಾನ್ಸ್ಟೆಂಟು. ನೆಕ್ಸ್ಟ್ ಹಾಗಾದರೆ r ಅನ್ನೋದು ಕೂಡ ಕಾನ್ಸ್ಟೆಂಟು, g ಅನ್ನೋದೊಂದು ಕಾನ್ಸ್ಟೆಂಟು. ಅವ್ರು ಕೇಳಿರೋದು ಯಾವುದು ನಮಗೆ ಡೆನ್ಸಿಟಿ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದಾಗ g ಮೇಲೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು g ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಎ ಪ್ಲಾನೆಟ್ ಇನ್ ಎ ಡಿಸ್ಟೆಂಟ್ ಸೋಲಾರ್ ಸಿಸ್ಟಮ್ ಈಸ್ 10 times more massive than the Earth and its radius is 10 times smaller. Given that the escape velocity from the Earth is 11 km per second, the escape velocity from the surface of the planet would be option A 1.1 km per second, option B 11 km per second, option C 110 km per second, option D 0.11 km per second. ಸೊ ಹಾಗಾದರೆ ಇಲ್ಲಿ ಎರಡು ಇದನ್ನು ತಗೊಳ್ಬೇಕಿಲ್ಲಿ ಎಸ್ಕೇಪ್ ವೆಲಾಸಿಟಿನ. ಯಾಕಂದರೆ ಎ ಪ್ಲಾನೆಟ್ ಇನ್ ಎ ಡಿಸ್ಟೆಂಟ್ ಸೋಲಾರ್ ಸಿಸ್ಟಮ್ ಈಸ್ 10 times more massive than the earth and its radius is 10 times smaller. ಅಂದರೆ ಅರ್ತಿನ ಒಂದು ಎಸ್ಕೇಪ್ ವೆಲಾಸಿಟಿ ತಗೊಳ್ತೀವಿ, ಇನ್ನೊಂದು ಪ್ಲಾನೆಟ್ ಇನ್ನೊಂದು ತಗೊಳ್ತೀವಿ. ಅದಕ್ಕೋಸ್ಕರ ಆಪ್ಷನ್ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡೋಣ, ಇಲ್ಲಿ ಎಸ್ಕೇಪ್ ವೆಲಾಸಿಟಿ VE dash divided by VE ತಗೊಂಡಿರೋದಿದೆ. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 2gm by r ನೇ ಇಲ್ಲಿ VE ಡ್ಯಾಶ್ಗೆ m ಡ್ಯಾಶ್ ಬೈ r ಡ್ಯಾಶ್ ತೊಗೊಂಡೆ ಆ್ಯಂಡ್ v ಇದಕ್ಕೆ 2 into gm by r ತೊಗೊಂಡ್ವಿ. ಸೊ ಇಲ್ಲಿ ಏನೇನು ಯಾವ್ದಾವ್ದು ಕ್ಯಾನ್ಸಲ್ ಆಯ್ತು ಹಾಗಾದರೆ 2 ಮತ್ತು g ಕ್ಯಾನ್ಸಲ್ ಆಯಿತು. ಉಳ್ಕೊಳೋದೇನು m ಡ್ಯಾಶ್ ಬೈ m ಇಸ್ ಇಂಟು r ಬೈ r ಡ್ಯಾಶ್ ಆಗುತ್ತೆ. ಸೊ ಹಾಗಾದರೆ ಎರಡೂ ಕೂಡ ಏನಾಗುತ್ತೆ ಅಲ್ಲಿ ಅವ್ರು ಕೇಳಿದೇನು 10 times more massive than the earth and its radius 10 times smaller. ಎರಡೂ ಕೂಡ ಏನಾಯ್ತಲ್ಲಿ 10 into 10 ಆಗುತ್ತೆ. ಸೊ 10 into 10 ಅಂತ ಹೇಳಿದಾಗ 10 ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ ಎಸ್ಕೇಪ್ ವೆಲಾಸಿಟಿ VE ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿ VE ಡ್ಯಾಶ್ ಬೈ VE ಇಸ್ ಈಕ್ವಲ್ ಟು 10 ಬಂತು. ಬಟ್ ಈ ಅರ್ಥಿನ ಎಸ್ಕೇಪ್ ವೆಲಾಸಿಟಿ ಗೊತ್ತಿದೆ ನನಗೆ, VE ಇಸ್ ಈಕ್ವಲ್ ಟು 11 into 10 ಅಂತ ಹೇಳಿದಾಗ 110 km per second ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ. Next, two bodies of masses m and 4m are placed at a distance r. The gravitational potential at a point on the line joining them where the gravitational field is 0 is option A minus 4gm by r, option B minus 6gm by r, option C minus 9gm by r, option D 0. See here,
ಸೊಲ್ಯೂಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಲ್ಲಿ ನಮಗೆ ಗೊತ್ತಿದೆ gm/x² ಇಸ್ ಈಕ್ವಲ್ ಟು 4gm/r-x ಹೋಲ್ ಸ್ಕ್ವೇರ್. ಮಿಡ್ ಪಾಯಿಂಟಲ್ಲಿ ಜಾಯಿನ್ ಆಗೋದು ಅಂತ ಹೇಳಿ ನಾವು ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀವಲ್ವ, ಅದೇ ಥರನೇ ಇದನ್ನು ಕೂಡ ಸೇರಿ ಸಮ್ ಪ್ಲೇಸ್ಡ್ ಫೋರ್ಸ್ನ F1 F2 ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದೇ ಥರದ್ದೇ ಇದು ಪ್ರಾಬ್ಲಮ್ಮು. ಸೊ gm/x² ಇಸ್ ಈಕ್ವಲ್ ಟು 4 × gm/r-x². ಸೊ ನೆಕ್ಸ್ಟು 1 ಇಲ್ಲಿ gm ಏನಾಯ್ತಲ್ಲಿ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳೋದೇನೋ ಇಲ್ಲಿ ಎಕ್ಸ್. ಅದಾದಮೇಲೆ ಅಷ್ಟು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಾಗ 1/x ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ r-x ಆಗುತ್ತೆ. ನೆಕ್ಸ್ಟ್ r-x ಇಸ್ ಈಕ್ವಲ್ ಟು 2x ಆಯಿತು, ಆರ್ x ಇಸ್ ಈಕ್ವಲ್ ಟು r/3 ಆಯಿತು. ಬಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇಸ್ ಗಿವನ್ ಬೈ v ಇಸ್ ಈಕ್ವಲ್ ಟು -gm/r. ಬಟ್ ಆರ್ಗೆ ಏನು ಬಂದಿದೆ ನಮಗೆ ಇಲ್ಲಿ r/3 ಬಂದಿದೆ. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೆಕ್ಸ್ಟ್ ಮೈನಸ್, ಅದಾದಮೇಲೆ -4gm ಡಿವೈಡ್ ಬೈ 2r/3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು -9gm/r ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ. What is the minimum energy required to launch a satellite of mass m from the surface of a planet of mass m and radius r in a circular orbit at an altitude of 2r? So here option A ಏನಿದೆ 2 × gmm divided by 3r, option B gmm/2r, option C gmm/3r and option D 5 × gmm/6r ಆಗುತ್ತೆ. So here option D is the right answer. We know that work done is equal to final total energy minus initial total energy. ಅಂದರೆ ಸೊ ವರ್ಕ್ ಎನರ್ಜಿ ನಾವು ನೋಡಿದ್ವಿ ಅಲ್ವಾ, ಫೈನಲ್ ಎನರ್ಜಿ ಮೈನಸ್ ಇನಿಷಿಯಲ್ ಎನರ್ಜಿ ಅಂತ. ಅದೇ ಥರನೇ ಇಲ್ಲಿ ಫೈನಲ್ ಎನರ್ಜಿ ನಮ್ಗೆ ಒಂದು ಸ್ಟೆಪ್ ಬರ್ದಿಲ್ಲ ಇಲ್ಲಿ. ಸೊ ಅಲ್ಲಿ ಫೈನಲ್ ಟೋಟಲ್ ಎನರ್ಜಿ ಮತ್ತು ಇನಿಷಿಯಲ್ ಟೋಟಲ್ ಎನರ್ಜಿ. ಫೈನಲ್ ಟೋಟಲ್ ಎನರ್ಜಿ ಏನಾಗುತ್ತೆ, ರೇಡಿಯಸ್ 6 ಮತ್ತು ಎಷ್ಟು ಹೈಟ್ ಇದೆ 2r ಹೈಟಲ್ಲಿದೆ. ಸೊ ಅದೆರಡನ್ನೂ ತೊಗೊಂಡು ಫಸ್ಟು ಫೈನಲ್ ಟೋಟಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಮೈನಸ್ ಇನಿಷಿಯಲ್ ಟೋಟಲ್ ಎನರ್ಜಿನ ಕ್ಯಾಲ್ಕುಲೇಟ್ ಬರ್ಕೊಂಡು ಅವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ 5gmm/6r ಬರುತ್ತೆ. ದಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ಎ ಪ್ಲಾನೆಟ್ ಮೂವಿಂಗ್ ಅಲಾಂಗ್ an elliptical orbit is closest to the sun at a distance r1 and farthest away at a distance of r2. If v1 and v2 are the linear velocities at these points respectively, then the ratio v1/v2 is option A r1/r2 the whole square, option B r2/r1, option C r2/r1 the whole square and option D r1/r2. So option B is the right answer here. According to law of conservation of angular momentum, angular momentum law of conservation of angular momentum na takondaga we know that L1 is equal to L2. That is, and again angular momentum anta helidaga we write it as m into v into r. If you take for L1 m into v1 into r1 and if you take for L2 m into v2 into r2. So here m and m gets cancelled. Remaining terms ಏನಾಗುತ್ತದೆ, v1 r1 is equal to v2 r2 or v1/v2 is equal to r2/r1 ಆಗುತ್ತೆ. So that is option B is the right answer. Next, the earth, it has mass 6 × 10⁻24 kg, revolves around the sun with the angular velocity of 2 × 10⁻⁻7 radian per second in a circular orbit of radius 1.5 × 10⁸ kilometer. The force exerted by the sun on the earth in Newton is option A 36 × 10⁻21, option B 27 × 10⁻39, option C 0 and option D 18 × 10⁻28. So that is, ಇಲ್ಲಿ ನ್ಯೂಟನ್ ಅಂತ ಕೇಳಿದಾಗ ಮತ್ತೆ ಅಲ್ಲಿ ಆನ್ಸರ್ಲಿ ನ್ಯೂಟನ್ ಅಂತ ಬರೆಯೋ ನೆಸೆಸಿಟಿ ಇಲ್ಲ, ಬಟ್ ಫೋರ್ಸ್ ಅಂತ ಹೇಳಿದಾಗ ನ್ಯೂಟನ್ ಬರೀಬೇಕು. ಅದಕ್ಕೋಸ್ಕರ ನನಗೆ ಬರ್ದಿದ್ದೀನಿ. ಅವರೇ ಕೇಳಿಬಿಟ್ಟಿದ್ದಾರೆ ಇಲ್ಲಿ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಸನ್ ಆನ್ ದ ಅರ್ತ್ ಇನ್ ನ್ಯೂಟನ್ ಈಸ್ ಅಂತ ಅಲ್ವಾ. ಸಿ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ನಮಗೆ ಕೊಟ್ಟಿರೋದು ಮಾಸ್ನ ಬರ್ಕೊಳ್ಳೋಣ. ಇಲ್ಲಿ ಮಾಸ್, ನೆಕ್ಸ್ಟ್ ಆಂಗುಲರ್ ವೆಲಾಸಿಟಿ ಆ್ಯಂಡ್ ರೇಡಿಯಸ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ರೇಡಿಯಸ್ನ 1.5 × 10⁸8 ಕೊಟ್ಟಿದ್ದಾರೆ. ಕನ್ವರ್ಟ್ ಮಾಡಿದಾಗ ಕಿಲೋಮೀಟರ್ಗೆ 1.5 × 10⁻11 ಮೀಟರ್ ಆಗುತ್ತೆ. ಆ್ಯಂಡ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಅರ್ತ್ ಈಸ್ ಗಿವನ್ ಬೈ m × r ω² ಆಗುತ್ತೆ. ದಟ್ ಈಸ್ ಈಕ್ವಲ್ ಟು, ಸಿ ಇಲ್ಲಿ ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ
ಅದಿಷ್ಟು ನಮಗೆ ಏನು ಬರುತ್ತೆ 36 ಇಂಟು 10⁻21 ಆಗುತ್ತೆ. ಸೊ ಇಲ್ಲಿ ಒಮೆಗಾ ಸ್ಕ್ವೇರಲ್ಲಿ ನಮಗೆ ಇಲ್ಲಿ ಓಕೆ. ನೆಕ್ಸ್ಟ್ 37. A satellite is orbiting the earth. If its distance from the earth is increased, its angular velocity would increase, linear velocity would increase, angular velocity would decrease, and last time period would increase. So here ಎರಡು ಸೊಲ್ಯೂಷನ್ ಸರಿ ಇದೆ ನಮಗೆ. ಸ್ಯಾಟಲೈಟು ಅರ್ಥಿನ ಸುತ್ತ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ, ಸೊ ಇಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್ ಇಸ್ ಇನ್ಕ್ರೀಸ್ಡ್, ಅರ್ಥಿನ ಡಿಸ್ಟೆನ್ಸ್ನ ಅದು ಅರ್ಥಿಂದ ಅದರ ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಿದಾಗ ಏನೇನು ಚೇಂಜ್ ಆಗುತ್ತೆ? ಸೊ here angular velocity would increase, linear velocity would increase, angular velocity would decrease, time period would increase. So here linear velocity ಅಥವಾ orbital velocity which is given by root of gm by r, where r is the distance of the satellite from the center of the earth. Therefore v ಏನಾಗುತ್ತೆ ಹಾಗಾದರೆ v ಡಿಕ್ರೀಸ್ ಆಗುತ್ತೆ, and as r is increased, r increase ಆಗಿದಾಗ v ಡಿಕ್ರೀಸ್ ಆಗುತ್ತೆ. ಸೊ ಹಾಗಾದರೆ v ಅಲ್ಲಿ ನಮ್ಗೆ ಏನಾಯಿತು, v ಡಿಕ್ರೀಸ್ ಆಗುತ್ತೆ, r ಇನ್ಕ್ರೀಸ್ ಆಗುತ್ತೆ. ಆಲ್ಸೋ v is equal to r into omega, where omega is the angular velocity. Therefore omega is equal to ಏನಾಯ್ತು ಅಲ್ಲಿ v by r ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1 by r into root of gm by r ಆಯಿತು. ದಟ್ ಈಸ್ ಈಕ್ವಲ್ ಟು root of gm by r ಕ್ಯೂಬ್ ಆಗುತ್ತೆ. ಪ್ಲಸ್ ಒಮೆಗಾ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ r. r ಇನ್ಕ್ರೀಸ್ ಆದಾಗ ಏನಾಯ್ತು, ಒಮೆಗಾ ಡಿಕ್ರೀಸ್ ಆಗುತ್ತೆ r ಇನ್ಕ್ರೀಸ್ ಆದಾಗ. Next, thus time period of the satellite is given by t is equal to 2.2 root of r cube by gm. Thus t increases as r is increased. Hence the correct choices ಯಾವುದು ಕರೆಕ್ಟ್ ಹಾಗಾದರೆ ಸಿ ಮತ್ತು ಡಿ. ಸಿ ಆಂಗ್ಯುಲರ್ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ, ಜೊತೆಗೆ ಟೈಮ್ ಪೀರಿಯಡು ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ದಟ್ ಈಸ್ ಎರಡು ಆಪ್ಷನ್ ಇದೆ ಇಲ್ಲಿ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ನೆಕ್ಸ್ಟ್, two objects of masses m and 4m are at rest at infinite separation. They move towards each other under mutual gravitational attraction. Then at a separation r, which of the following is true? Option A, the total energy of the system is not zero. Option B, the force between them is not zero. Option C, the center of mass of the system is at rest. Option D, all of the above. So here D is the option. ಯಾಕಂದರೆ ಇನ್ಫೈನೈಟ್ ಸಪ್ರೇಷನಲ್ಲಿದೆ 4m ಮತ್ತು m ಅನ್ನೋದು ಆಬ್ಜೆಕ್ಟ್ಸ್ ಅಂತ ಹೇಳಿದಾಗ, ದೇ ಮೂವ್ ಟುವರ್ಡ್ಸ್ ಈಚ್ ಅದರ್ ಅಂಡರ್ ಮ್ಯೂಚುವಲ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಅಂದಾಗ ಆಪ್ಷನ್ ಏನು, ದ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ನಾಟ್ ಝೀರೋ. ಹೌದಲ್ವಾ, ಎನರ್ಜಿ ಝೀರೋ ಆಗಲ್ಲ. ಸೊ ದಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದಮ್ ಈಸ್ ನಾಟ್ ಝೀರೋ. ಅಲ್ಲಿ ಅವರೇ ಹೇಳ್ತಾರೆ ಮ್ಯೂಚುವಲ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಫೋರ್ಸ್ ಇದೆ ಅಂತ ಹೇಳಿದಾಗ, ಸೊ ಅದರಲ್ಲಿ ಫೋರ್ಸು ಕೂಡ ನಾಟ್ ಝೀರೋ ಆಗುತ್ತೆ. ದ ಸೆಂಟರ್ ಆಫ್ ದ ಮಾಸ್ ಆಫ್ ದ ಸಿಸ್ಟಮ್ ಈಸ್ ಅಟ್ ರೆಸ್ಟ್. ಎಸ್, ಇನ್ಫೈನೈಟ್ ಸಪ್ರೇಷನ್ ಅಂತ ಹೇಳಿದಾಗ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಈಸ್ ಅಟ್ ರೆಸ್ಟ್ ಆಗುತ್ತೆ. ನೆಕ್ಸ್ಟ್, all of the above are true. So that is option B is the right answer. Next, a comet is moving in a highly elliptical orbit around the sun. When it is closer to the sun, its distance from the sun is r and its speed is v. When it is farthest from the sun, its distance from the sun is r and its speed will be. So next, v option A is v into r by r to the power of 1 by 2, v into r by r, C v into r by r to the power of 3 by 2, D v into r by r whole square. That is option B is the right answer. The angular momentum of the comet is constant over the entire orbit. So hence Vr is equal to v into r agate. V is equal to v into r by r agate. That is option B is the right answer. Next, a body weighs 63 Newton on the surface of the earth. How much will it weigh at a height equal to half the radius of the earth? So option A 63 Newton, option B 32.5 Newton, option C 28 Newton, option D none of this. So option C is the right answer. So here W is equal to W naught into R by R plus H the whole square ತಗೊಳ್ತೀವಿ ನಾವು. ವಿಜ್ಞಾನ ಬಾಡಿ ವೆಯ್ಟಿಂಗ್ ಎಕ್ಸ್ಪ್ರೆಷನ್ ದಟ್ ಈಸ್ ಈಕ್ವಲ್ ಟು, ಸೊ ಫಸ್ಟಿನ ವೆಯ್ಟ್ ಏನಿದೆ ನಮಗೆ 63 ನ್ಯೂಟನ್ ಇದೆ ಅಲ್ಲಿ, ಇಂಟು ನೆಕ್ಸ್ಟ್ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಬೈ 2 ಈಕ್ವಲ್ ಟು ಹಾಫ್ ಆಫ್ ದ ರೇಡಿಯಸ್ ಅಂತ ಕೇಳಿದಾಗ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ 28 ನ್ಯೂಟನ್ ಬರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಥ್ಯಾಂಕ್ ಯು.